ನಮಸ್ಕಾರ ಗೈಸ್, ನಾನ್ಯಾರಂದು ಗೊತ್ತಾಯ್ತಲ್ಲ, ನಾನು ಕನ್ನಡ ಟ್ರಿಗರ್ ಯೂಟ್ಯೂಬ್ ಚಾನಲ್ ಐತಲ್ಲ. ಎಂತ ಹೇಳಿದ್ರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಅಂದರೆ ವೀಡಿಯೋ ಕಂಡರೆ ಹಾಗೆ ಬಿಡ್ತಿದ್ರಿ. ಎಂತ ಹೇಳಿದ್ರೆ, ಕಂಡರೆ ಹಾಗೆ ಮಾಡಿಬಿಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಂದರೆ ಕುಂದಾಪುರ ಗಂಡು ಎಂಥವ್ರು ಸಪೋರ್ಟ್ ಮಾಡಿ ಅಲ್ಲ, ಅದು ಊರು ಮನೆ ಗಂಡಲ್ಲ, ಅದಕ್ಕೋಸ್ಕರ. ಮತ್ತೊಂದು ಎಂತ ಅಂದೇಳಿದ್ರೆ, ನಾನಿವತ್ತು ಎಲ್ಲಿಗೆ ಹೊತ್ತಿದ್ದೆ ಅಂದೇಳಿದ್ರೆ, ಹೊಸನಗರಕ್ಕೆ ಹೊತ್ತಿದ್ದೆ. ಹೊಸನಗರ ಅಂದರೆ ಹೊಸನಗರ ಅಲ್ಲ, ಹೊಸನಗರದಿಂದ 17 ಕಿಲೋಮೀಟ್ರ್ ಹಿಂದೆ ಹಿಲ್ಕುಂಜಿ ಬೇಳೂರು ಅಂತೇಳಿ. ಅಲ್ಲಿಗೆ ಹೋಗಿ ಜಸ್ಟ್ ಹಿಂಗೇನು ಲಾಗು, ತುಂಬ ದಿನ ಆಯ್ತಲ್ಲ ಲಾಗಿ ಹೋಗಿದೆ ಅಂತೇಳಿ ಮಾಡ್ತಿದ್ದೀನಿ. ಎಂತಕ್ಕಂತ ಹೇಳಿದ್ರೆ, ಹೋಗ್ತಿರೋ ರೀಸನ್ ಅಂತಂದರೆ, ತುಂಬ ದಿನ ಆಯಿತು ನಮ್ಮದು ಚಿಕ್ಕಮ್ಮ ಮನೆ ಹೋಗಿಲ್ಲ. ಅದಕ್ಕೆ ಚಿಕ್ಕಪ್ಪ ಎಲ್ಲ ಕಾಲ್ ಮಾಡಿ ಬಾಬಾ ಅಂತಿದ್ದಾರೆ. ನಾನು ಮತ್ತು ನವೀನ ಹೋಗ್ತಿದ್ದೀವಿ. ಅದು ಹಾಯ್ ಮಾಡು. ಹೋಗ್ತಿದ್ವಿ. ಓಕೆ, ನೆಕ್ಸ್ಟು ಲಾಗಲ್ಲಿ ಸಿಕ್ಕುವ. ಎಂತಂದೇಳಿದ್ರೆ, ಎಂಥಾದ್ರು ಫಾಲ್ಟ್ ಇದ್ದಿದ್ದು ನಾವು ಮಾತಾಡೋದ್ರಲ್ಲೇ ಅಥವಾ ನಮ್ಮದು ಇದ್ರ ಬಿಹೇವಿಯರಲ್ಲಿ ಏನಾದ್ರು ಫಾಲ್ಟ್ ಇದ್ದಿದ್ದರೆ ಒಂದು ಕಾಮೆಂಟ್ ಹಾಕಿ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಂತ. ಪಾದಯಾತ್ರೆ ಇವತ್ತು ನವೀನೊಂದು ಪಾದಯಾತ್ರೆ, ಯಾಕಂದರೆ ಹೊಸ ಚಪ್ಪಲಿ ತಗೊಂಡ್ಕಂದು ಹೇಳ್ತಿದ್ದೆ. ಚಪ್ಪಲಿ ಅಂಗಡಿಯವರು ಪಾದಯಾತ್ರೆ, ಅದಕ್ಕೋಸ್ಕರ ಸಿದ್ದಾಪುರದಾಗೆ ಚಪ್ಪಲಿ ಅಂಗಡಿ ನಿಲ್ಲಿಸ್ತೀನಿ ನಾನು. ಆಯಿತು, ನೆಕ್ಸ್ಟು ಜಾಸ್ತಿ ದೊಡ್ಡ ಬೈಕ್ ಏನು ತಗೊಳತ್ತಲ್ಲ. ಈಗ ಅಪ್ಪದು ಗ್ಲೌಸೆಲ್ಲ ಹಾಕೋದ್ಕೊಂಡ್ರೆ ದೊಡ್ಡದಿದ್ದಂಗಿತ್ತು. ಯಾಕಂದ್ರೆ ಇದು ವಿಕ್ಟರ್ ಬೈಕ್ ತಗೊಳ್ದೆ. ಓಕೆ, ವೀಡಿಯೋ ಸಿಕ್ಕುವ. ಏನಂತ ಅಂದರೆ, ಬೈಕ್ ಹತ್ತಿ ಐತೆ, ಸ್ಟಾರ್ಟ್ ಮಾಡ್ಕೊಂಡು ಹೊಡು. ಆದರೆ ಎಂತ ಅಂತೇಳಿದ್ರೆ, ಗಾಡಿ ಕಿಸೆಗಿತ್ತು ಅಷ್ಟೇ, ಮತ್ತೆಂತ ಇಲ್ಲ. ಲಾಗಲ್ಲಿ ಸಿಕ್ಕುವ. ಕಂಟೆಂಟ್ ಅಂತ ಇಲ್ಲ, ಎಂಥದ್ದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಹಿಂಗೆ ಮಾತಾಡೋಕ್ಕಂತ ಸಿಕ್ಕಿದ್ರೆ ಮಾತಾಡಿ. ಮಧ್ಯೆ ಒಂದು ಫಾಲ್ಸ್ ಇತ್ತು, ಆ ಫಾಲ್ಸ್ ಒಂದು ಸ್ವಲ್ಪ ನೋಡಿ. ಮುಂದೆಡೆ ಮತ್ತೊಂದು ಎಂತ ಇತ್ತು ಮಚ್ಚ, ಫಾಲ್ಸ್ ಆದಮೇಲೆ ಮತ್ತೊಂದು ಇತ್ತಲ್ಲ ಮಚ್ಚ, ಅಲ್ಲಿ ಮುಂದೆ ಘಾಟಿ ಹತ್ರ. ಘಾಟಿ ಹತ್ರದೊಂದು ಸೈಡ್ ಅಂತ ಒಂದು ಕಿಚ್ಚಿದೆ, ಅದು ವ್ಯೂಸ್ ಇತ್ತೊಂದು. ವ್ಯೂ ಇತ್ತು. ಅದನ್ನು ಕಂಡು ಕಡಿಕೆ ಬಪ್ಪ ಬಂದು ಅಲ್ಲೊಂದು ತೂಗು ಸೇತುವೆ ಅಂತ ತೋರಿಸ್ತೀವಿ ಈ ಸತಿ. ಓಕೆ, ಲಾಗಲ್ ನಮ್ಮದು ಸಬ್ಸ್ಕ್ರೈಬರ್. ಓಕೆ, ಮತ್ತೆ ಬಂದ ಚಾರ್ಜರಾ ಬ್ಯಾಗಿಗೆ ಇತ್ತು ಅನ್ಸುತ್ತೆ. ಅವ್ರು ನಮ್ಮ ಓನರ್, ಅಲ್ಲಿದ್ರು ಕಣಿ, ಅವ್ರು ನಮ್ಮ ಓನರ್. ಬನ್ನಿ ಒಂದು ಹಾಯ್ ಮಾಡಿ, ಲಾಗಿಗೆ ಹಾಯ್ ಮಾಡಿ. ಇವ್ರ ಹೆಸರು ನವೀನ್ ಅಂತೇಳಿ. ಲಾಗರ್ ಎಲ್ಲ ಫ್ಯಾನ್ಸ್ ಗೈಸ್ ನೋಡಿ. ನಿಂಗೆ ಹಿಡಿದು ಆಮೇಲೆ ಆಯ್ತು, ಬರ್ತೀನಿ, ಹಿಡ್ಕೊಂಡು ನಿನಗೆ. ಓಕೆ ಗೈಸ್, ಸಿಗೋಣ ಲಾಗಲ್ಲಿ. ರಾಯಲ್ ಎನ್ಫೀಲ್ಡ್ ಕೊಟ್ಟು ತಗೊಳ್ಳಕ್ಕಿತ್ತು ನಮಗೆ. ಬೇರೆ ಗಾಳಿ ಇಲ್ಲ, ಬೇಡ. ಬಂದು ಬಟ್ಟೆ ಹುಡುಕ್ತಿದ್ದೆ. ಚಪ್ಪಲಿ ಅಂಗಡಿಯಾಗಿದ್ದ, ಆರೆ ಎಂತ ಮಾಡೋದು, ಚಪ್ಪಲಿ ಅಂಗಡಿಯಾಗೆ ಯಾರಿಲ್ಲ. ನಾವೀಗ ಸುರಕ್ಷಾ ಫುಟ್ವೇರ್ ಸ್ಕೈಪ್ ಮಾಡ್ತೀವಿ. ಎಲ್ಲರ ಹತ್ರ ಮಾಡಿಸಿ, ಮೂವ್ ಆಗಿ ನಿಮ್ಮವ್ರ ಹತ್ರನೂ ಮಾಡಿಸಿ. ಕೊಡಿ, ಸರ್ಚ್ ಮಾಡಿ. ಬರ್ತೇನೆ. ಫಸ್ಟ್ ಇತ್ತಲ್ಲ ಇದೇ ಚಾನಲ್, ಎಲ್ಲರ ಹತ್ರ ಮಾಡಿಸ್ಬೇಕಾ? ಒಳ್ಳೊಳ್ಳೆ ಬಿಡು. ಆಗಳಿಂದ ಫಸ್ಟ್ ಒಂದೇ ಫಸ್ಟಿಂದ ಹಿಡ್ಕೊಳ್ಳೋದು ಒಂದೇ, ಅವ್ರು ತಗೊಳ್ಳೋದು ಅದೇ. ಪಾಪ ಅವ್ರ ಹತ್ರ ಇಲ್ಲೆಲ್ಲ ಹೋಗಿ ಕಿತ್ತಿ ಬೇರೆ ಹಾಕಿ. ಅಂದರೆ ಅದರಲ್ಲ ಬೇರೆ ಕಲರ್ ಇದ್ದಿದ್ದು ಚಂದ ಆತಿತ್ತು ಅಂದೇಳಿ ಒಂದು ಮನಸ್ಸು. ಅಲ್ಲ ಅಲ್ಲ, ಒಳ್ಳೆ ಇದು ಮಾಡಿ, ಎಲ್ಲರೂ ಶೇರ್ ಮಾಡಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತು ಅಕ್ಕ. ಓಕೆ ಗೈಸ್, ಹೋಗೋಣ. ನೀರು ಮುಸಿ ಹಚ್ಚುಗತ್ತು ಅಲ್ಲಿ ಎಲ್ಲಿ ಗೊತ್ತ ನಂಗೆ ಗೊತ್ತಿಲ್ಲ, ನಾನು ಕಾಣಲ್ಲ. ಇಲ್ಲೇ ಹಿಂಗೆ ಇಷ್ಟು ಜಸ್ಟ್ ಫಾಲ್ ಇಷ್ಟು ಟೂರಿಸ್ಟೆಲ್ಲ ಬಂದಿರಿ. ತಿರ್ಗಾಡಕ್ಕೆ ಬಂದಿದ್ದು. 2 kg ಕೋಳಿ ತಗೊಂಡು ಸೀದಾ ಹಬ್ಬಿಗೆ. ಎಲ್ಲಿಗೆ ಹಬ್ಬ ಅಂತ ಹೇಳಿದ್ರೆ ಗಟ್ಟಕ್ಕೋ ಹೆದರಿಕಂತು ಗಂಡು ಹಬ್ಬ. ಅಂದರೆ ಬೈಕೆ ಅದು ವೀಡಿಯೋ ಎಲ್ಲ ಮಾಡಿಲ್ಲ ಅಂತಕ್ಕಂದ್ರೆ ಜಾಸ್ತಿ ಇದು ಬೇಡ ಅಂದೇಳಿ.
ಎಲ್ಲರಿಗೆ ಕೊರು ಬೇಡ ಅಂದಿದ್ದು, ಅದಕ್ಕೋಸ್ಕರ ಜಸ್ಟ್ ಪ್ಲೇಸಸ್ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ಮಾತ್ರ ವೀಡಿಯೋ ಮಾಡ್ತಿತ್ತು, ಬೇಜಾರಾಗಬೇಡಿ. ಓಕೆ ಗೈಸ್, ಮುಂದೆ ವ್ಯೂಸಲ್ಲಿ ಸಿಗುವ. ಓಕೆ ಬಾಯ್, ಜಾಗೃತಿ. ಮತ್ತೊಂದು ಅಂತಂದರೆ ವೀಡಿಯೋ ಹಿಂಗಿರುತ್ತೆ ವೀಡಿಯೋ. ಆ ಥರ ಒಂದು ಕಲ ಹೋಗಬೇಡಿ, ಎಂತಕ್ಕಂದರೆ ತುಂಬ ರಿಸ್ಕಿ ಪ್ಲೇಸ್ ಅದು. ಟೂರಿಸ್ಟಿಗೆಲ್ಲ ಬಂದರೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ಆ ಥರ ಎಲ್ಲ ಫಾಲ್ಸ್ ಎಲ್ಲ ಇತ್ತಂತೇಳಿ ಫಾಲ್ಸ್ ಎಲ್ಲ ಹೊತ್ತೋದು ಮತ್ತು ನಿಲ್ಸ್ಕೊಂಡು ಹೊಂಡ ಎಲ್ಲ ಹೊತ್ತೋದು ಅವೆಲ್ಲ ಹೋಗ್ಬೇಡಿ. ಎಂತಕ್ಕಂತೇಳಿದ್ರೆ ತುಂಬ ಇದು ಪ್ರಾಬ್ಲಮ್ ಇದೆ, ಅದಕ್ಕೆ ಹೇಳಿದ್ದು. ಅಂದರೆ ಈಗ ಮಳೆಗಾಲ ಅಲ್ಲ, ಎಲ್ಲಿ ಚಾಪಲು ಕಟ್ಟಿರುತ್ತೆ, ಎಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರೂ ಇದೆಲ್ಲ ಹತ್ತಕ್ಕೆ ಹೋಗಬೇಡಿ. ಓಕೆ ಗೈಸ್, ಮುಂದೆ ವ್ಯೂ ಪಾಯಿಂಟ್ ಪಾಯಿಂಟ್. ಅಲ್ಲಿ ಹೊಸ ಅಂಗಡಿ ಇದೆ, ಹೊಸ ಅಂಗಡಿ ಆ ಕಡೆ, ಅಲ್ಲಿ ಆ ಕಡೆ ತೋರಿಸ್ತಿದ್ದೆ, ಅಲ್ಲಿ ಎಲ್ಲ ಇದ್ರೆ ಅಂತ ಸುಮ್ಮನೆ ಅದು ಬೈತ್ರಲ್ಲ ಅಲ್ಲಾರ ಹಾಂ ಕೆಂಬ ಬೈಸ್ಕೊಂಬೇಡ ಅಂತ್ಯಾ. ಅದು ಹೊಸ ಅಂಗಡಿ ಕೋಟೆಕೆರೆ ಓಲಿ ತೋರಲ್ಲ ಇದು, ಅಲ್ಲಿತ್ತು. ಲೈಕ್ ಇತ್ತು, ಪ್ಲೇಸ್ ಎಲ್ಲ ಒಳ್ಳೆ ಇತ್ತು. ಹಾಂ ಇವತ್ತೊಂಥರ ಹಿಮ ಇತ್ತಪ್ಪ ಶೆಕಿಗಲ್ದಿಗೆ. ನಾವು ಕಣಿ ವಿಕ್ಟರ್ ಬೈಕ್ ತಗೊಂಡು 1 kg ಕೋಳಿ ಇಟ್ಕೊಂಡಿದ್ದ, ಕೋಳಿ ತೆಗೆ ಸೀಟ್ ಮೇಲೆ ಎಲ್ಲ ಇಟ್ಟಿದ್ದ. ಎಂತ ಕತ್ತೀವಿ ಅಂತ ಇಲ್ಲ ಹಂಗೆಲ್ಲ ಮಾಡೋಕ್ಕಾಗ ಮಗ. ಓಕೆ ಗೈಸ್, ಮುಂದ್ಗಡೆ ಮೇಲೊಂದು ಪ್ಲೇಸ್ ಇದೆ, ಅಲ್ಲಿಂದ ಒಳಗಡೆ ದೇವಸ್ಥಾನಕ್ಕೆ ಇದು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕಾರ್ ಇತ್ತು ಆಚೆಗೆ. ಯಾವನ್ ಮರವ ಅಲ್ಲಯ್ಯಪ್ಪ, ಈ ಗಾಡಿಗಿದ್ದಾನಿಗೆ ಅಂತ ಆಯ್ತು ಮರ. ಚೌಂಡಿ ಮನೆ ಇಲ್ಲಿಂದೇ ಗಾಡಿ ಮರ ಇದೆ, ಈ ಗಾಡಿ ಇಲ್ಲಿಂದೇ ಗಡ. ಅಲ್ಲ ಕಾರಿನರಿಗೆ ಅಂತ ಆಯ್ತಾ ಯಪ್ಪ. ಸೀದಾ ಬಂದು ಹೊಡ್ತೀವಿ. ಗಾಡಿಯಲ್ಲಿ ಹಿಂಗೆ ಇರುತ್ತೆ ಕಣಿ. ಸೊ ಗೈಸ್, ಇದು ಆಗ್ಬಿಟ್ಟು 3 ದಿನ ಆಯ್ತಂತೆ. ಸೊ 3 ದಿನ ಆಯ್ತು. ಸೊ ಎದುರುಗಡೆ ನೋಡ್ಬೋದು ಏನೂ ಇಲ್ಲ, ಆಲ್ಮೋಸ್ಟ್ ಪೂರ ಜಸ್ಟ್ ಏನೋ ಬ್ರೇಕ್ ಫೇಲ್ ಆಗಿದ್ದಂತೆ, ಹಾಗೆ 3 ದಿನ ಆಯ್ತಂತೆ. ಸೊ ಈಚರ್ ಗಾಡಿ ಅದು 3 ದಿನ ಆಯ್ತು ಅಂದರೆ ಇನ್ನೂ ತೆಗಿಲಲ್ಲ. ನೀನು ಮೊಬೈಲ್ ಸೈಡ್ ಕಮ್ಮಿ ಸ್ಟೆಪ್ನೇ ಇತ್ತು ಒಳ್ಳೆ ಇತ್ತು. ಸೊ ನೋಡಿ ಸ್ಕಾರ್ಪಿಯೋ ಏನೂ ಇಲ್ಲ. ಸ್ಕಾರ್ಪಿಯೋ ಅಲ್ಲ ಮರ, ಬುಲೆರೋ. ಓ ಸಾರಿ. ಜಖಮ್ ಆಯ್ತಲ್ಲ, ಫುಲ್ ಜಖಮ್ ಆಯ್ತಲ್ಲ ಈಗ. ಹಾಕಿವ್ರೆ ಭಗವಂತ. ದೇವಸ್ಥಾನದ್ದೆಲ್ಲ ಕಿತ್ಕೊಂಡೈತಲ್ಲ ಅವ್ರಿನ ದೇವಸ್ಥಾನಕ್ಕೆ ಖರ್ಚು, ಆ ಖರ್ಚು ಅಲ್ಲ, ಅವ್ರು ಕಾಣ್ಕಲ್ಲ ದೇವಸ್ಥಾನಕ್ಕೆ ಖರ್ಚು, ಆ ಖರ್ಚು ಅಂತೇಳಿ. ಓಕೆ ಗೈಸ್, ಮುಂದೆ ವ್ಯೂ ಪಾಯಿಂಟಲ್ಲಿ ಸಿಗೋಣ. ಓಕೆ, ಜಾಗೃತಿ. ಕೆಳ ಬಿದ್ದರು ಮತ್ತು ಸೂಸೈಡೆ ಸತ್ಯ ಆತ ಸದತ್ಲೆ ಮಚ್ಚ. ನನ್ನ ಕೈಕಾಲು ಮುರಿದೋಗ್ಬೋದು ಅಂತ ಅನ್ಕೊಂಡೆ. ಗಾಡಿಯಲ್ಲಿ ಇಟ್ಟಿತ್ತು. ಟೂರಿಸ್ಟ್ರು ಒಬ್ಬರು ಇದ್ದರು, ಗಂಡು ಹೆಣ್ಣು ಗೊತ್ತಾಗ್ತಿಲ್ಲ, ಬಟ್ ಅಡ್ಡಿಲ್ಲ. ಓಕೆ, ನಿಮ್ಗೆ ಅದು ಬೇಡ. ಇಲ್ಲಿ ಓಲೊಂದು ಬೆಟ್ಟ ಕಾಣ್ತಿದೆ ನೋಡಿ, ಆ ಬೆಟ್ಟ. ನೆಕ್ಸ್ಟು ಯಾವ ಥರ ಒಂದಿನ ಆ ಬೆಟ್ಟಕ್ಕೆ ನಾವು ಟ್ರಿಪ್ ಇಡ್ತೀವಿ. ನಾನು ನವೀನ ಆ ಪ್ಲೇಸಿಗೆ ಹೋಗ್ತೀವಿ. ಎಂತಕ್ಕಂತ ಹೇಳಿದ್ರೆ ಆ ಬೆಟ್ಟ ಹೆಚ್ಚು ದೂರ ಇಲ್ಲ, ಅದು ಮೆಟ್ಗಲ್ ಗುಡ್ಡ. ಈ ಥರ ನೋಡಿ, ಈ ಥರ ಸ್ಪೀಡ್ ಹೋಗಿ ಅಲ್ಲಿ ಹೋಗಿ ಬೀಳೋದು. ಹೋಗ್ತಾ ನಿಧಾನ ಹೋದ್ರೆ ಏನಾಗುತ್ತೆ ಹೇಳಿ.
ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಲಾರಿಯವರಾಗಲಿ ಟೆಂಪೋದವರಾಗಲಿ ಯಾರಾದರೂ ಸ್ವಲ್ಪ ನಿಧಾನ ಹೋಗಿ. ಪಾಪ ಸುಮ್ಮನೆ ಡ್ರೈವರ್ ಹಾಕ್ಕೊಂಡು ಓನರು ಇದು ಮಾಡಿರ್ತಾನೆ, ಸೀದಾ ಹೋಗಿ ಆಮೇಲೆ ತಗೋಗಿ ಇಡೋದು. ಡ್ರೈವರ್ ಆದರೂ ಹೆದರ್ಕೊ ಓಡೋಗ್ಬಿಡ್ತಾನೆ, ಗೊತ್ತಾಯ್ತಾ. ಆದರೆ ಗಾಡಿ ಯಾರು ಓನರ್ ಇರ್ತಾರೋ ಅವ್ರ ಮೇಲೆ ಬರೋದಲ್ಲ ಪೂರ. ಅದಕ್ಕೆ ಹೇಳಿದ್ದು, ನಾನು ಬೇರೆಯವ್ರ ಗಾಡಿ ತಂದಿದ್ದೀನಿ, ಸೇಫ್ಟಿಯಾಗಿ ಸೇಫಾಗಿ ಕರ್ಕೋಗಿ ಬರೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನಿಧಾನನೇ ಹೋಗ್ತಿದ್ದೀನಿ. ವಿಷಯ ಅಂತ ಹೇಳಿದ್ರೆ ಅವರು ಯೂಟ್ಯೂಬರೇ ಅಂತ ಅಂದ್ಕೊಂಡಿದ್ದೀನಿ ಒಂದು ಪಕ್ಷ. ಓಕೆ ಗೈಸ್, ಅವರು ತಿರ್ಗಕ್ಕೆ ಬಂದಿದ್ದು ನೋಡಿ. ಇದರಲ್ಲೊಂದು ಎಕ್ಸ್ಚೇಂಜ್ ಕಣ್ಕೊಬೇಕು ಎಲ್ಲೆಲ್ಲಿ ಇದ್ರಾಗೆ ಚಂಡಿಕಮ್ಮ ದೇವಸ್ಥಾನಿಗೆ ಇಲ್ಲೊಬ್ಬ ಬಾಮಿ ಕಟ್ಟಿ ನೀರು ತಪ್ಪು ಇರುತ್ತೆ. ಹೆಂಗೈತೆ ನೋಡಿ ಬಾಮ ಹತ್ಲಾಗಿಂದ ಫಾಸ್ಟ್ ಬಂದ ಸೀದಾ ತಗೋ ಬಾಮಿ ಕಟ್ಟಿಗೆ ಹಾಕ್ತದೆ ಅಷ್ಟೇ, ನೀರು ಕುಡುಕದ್ದ. ಎಂತ ಅಂದರೆ ಅಲ್ಲೊಂದು ವೀಡಿಯೋಸಿಗೆ ಅಲ್ಲೊಂದು ಆಕ್ಸಿಡೆಂಟ್ ಹತ್ಕೊಂಡ್ರಿ, ಅಲ್ಲಿಂದ ಸ್ವಲ್ಪ ಒಂದು ಜಸ್ಟ್ ಒಂದು 10 ಕಿಲೋಮೀಟ್ರ್ ಆಯಿತು. ಸೊ ಅಲ್ಲಿಂದ ಬಂದು ಮತ್ತೊಂದು ಸಿಕ್ತು. ಸೊ ಗಾಡಿ ನೋಡಿ ಇದೆ, ಲೈಕ್ ಮಾಡಿ ಅರ್ಚಿವಿದ್ದೀರ. ಗಾಡಿ ಪಲ್ಟಿ ಆದಂಗೆ ಇತ್ತಪ್ಪ, ಬಾಮಿ ಕಟ್ಟೆ ನೀರು ಬಾಮಿ ಕಟ್ಟಿ ನೀರು ತಪ್ಕೋದಂಗೆ ಆಯ್ತು. ಆ್ಯಕ್ಚುಲಿ ರಿಮ್ಮಲ್ಲ ಕಾಣ ಹೆಂಗೈತೆ ಗಾಡಿ ರಿಮ್ಮಲ್ಲ ಅಂತ ಇಲ್ಲ ಗಡ, ಬಂಪರೆಲ್ಲ ಕೊಡಿ ಗಡ. ಇದು ಯಾವ್ದು ಗಡ ಗಾಡಿ? ಹಿಂದ್ಗಡೆ ಇತ್ಕೊಂಡು ಯಾವ್ದು ಕಾಣ್ ತಿರ್ಗಿ ನಿಂತಿತ್ತು ಕಡೆ ಗಾಡಿ. ಒಂದು ಚೂರು ಮಿಸ್ ಆರು ಗಾಡಿ. Hi, sweetie. I love you. Can you please pick up the phone? ಸೊ ಇದು ಎಂಥದ್ದು ಅಂತೇಳಿ ಗೊತ್ತಿಲ್ಲ ಗೈಸ್, ಪೂರ ಹೊಡಿ ಆಗಿದೆ, ಪೂರ ಜಬ್ಬ. ಈಗ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಅದು ಹೆಂಗಾಗಿದೆ ಅಂತ ಆಕ್ಸಿಡೆಂಟ್ ಆಗಿದೆ ಒಂದು ವೀಡಿಯೋ ಹಾಕಿದ್ದಲ್ಲ, ಅದು ಹೆಂಗಾಗಿದೆ ಅಂತ ಹೇಳಿದ್ರು. ಅದು ನೈಟ್ ಬರಬೇಕಾದ್ರೆ ಗಂಡ ಹೆಂಡತಿ ಬೆಂಗಳೂರಿಂದ ಬರಬೇಕಾದ್ರೆ ನಿದ್ರಿಕಣ್ಣಲ್ಲಿ ಬಿದ್ದಿದ್ದಂತೆ, ಅಂದರೆ ನಿದ್ರಿಕಣ್ಣಲ್ಲಿ ಬಿದ್ದಿದ್ದಂತೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೈಟ್ ರೈಡ್ ಮಾಡೋದಕ್ಕೆ ಆಲ್ಮೋಸ್ಟು ಒಂಚೂರು ನಿಧಾನ ಹೋಗಿ, ಸೇಫಾಗಿ ಹೋಗಿ ಆರಾಮಾಗಿ ನಿದ್ರೆ ಬಂದಿದೆ ಒಂದು ಕಡೆ ಸೈಡ್ ಹಾಕೊಂಡು ನಿದ್ರೆ ಮಾಡಿ ಅದಾದಮೇಲೆ ಹೋಗೋದು ಒಳ್ಳೆಯದು. ನಿಮಗೂ ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದು ಅಷ್ಟೇ. ಓಕೆ ಗೈಸ್, ನೆಕ್ಸ್ಟು ಈಗ ನಾವು ಮಾಸ್ತಿಘಟ್ಟಲ್ಲಿದ್ದೀವಿ. ಓಕೆ, ನೆಕ್ಸ್ಟ್ ನಾವು ತೂಗು ಸೇತುವೆಗೆ ಹೋಗಿ ವೀಡಿಯೋ ಮಾಡ್ತೀವಿ. ತೂಗು ಸೇತುವೆಗೆ ನಿಮ್ಗೆ ಹೇಳಿನಲ್ಲ ಲಾಸ್ಟ್ ಒಂದು ತೂಗು ಸೇತುವೆ ತೋರಿಸ್ತೀನಿ. ಇಲ್ಲಿ ಓಪನ್ ಇಲ್ಲ ಅಂದರೆ ಅಂತಕ್ಕಂಥ ಅಲ್ಲರ ಆಚೆ ಸೈಡ್ ಗನ ರೋಡ್ ಐತೆ, ಅದಕ್ಕೋಸ್ಕರ ಈ ತೂಗು ಸೇತುವೆನ ಕ್ಲೋಸ್ ಮಾಡಿ. ಓಕೆ ಗೈಸ್ ನೋಡಿ, ಇದೇ ತೂಗು ಸೇತುವೆ. ನಾವು ಆಗಲಿಕ್ಕೆ ಒಂದು ಸತಿ ಬಂದಲ್ಲೂ ನೀರಿರಲ್ಲ ಇದ್ರಾಗೆ, ಇದು ತೂಗುತ್ತಂತೇಳಿ ತೂಗುತ್ತೆ. ಹೌದು ಇಲ್ಕಣಿ ಶೇಕ್ ಆಗ್ತಿತ್ತು. ಲೈಕ್ ಇತ್ತು ಮಾತ್ರ, ಪ್ಲೇಸ್ ಮಾತ್ರ ಲೈಕ್ ಇತ್ತು. ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಲೈಕ್ ಆಯ್ತು. ನಮ್ಮ ಗಂಡು ಬಂತಿತ್ತು ಕಣಿ. ಇದು ಹೇಳ್ತಾರಲ್ಲ, ನಾವು ಹೋಗೋ ದಾರಿಗಿಂತ ಅಲ್ಲ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಂತೇಳಿ. ಮಜಾ ಹಾಯ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಪ್ಲೇಸ್ ಮಾತ್ರ ಸಿಕ್ಕಿದೆ. ಹೇಳೋಷ್ಟು ಗುಂಡಿಲ್ಲ, ಅದು ಶೇಕ್ ಆಯ್ತು ಈಗ. ಬಾ, ಇಲ್ಲಿಂದ ಅಲ್ಲಿವರೆಗೆ ಇತ್ತಿದ್ದೆ ನನ್ನ ಫೇವ್ರೇಟ್ ಪ್ಲೇಸ್, ಗೊತ್ತಾಯ್ತಾ. ಕೆಳಗಿದ್ರೆ ನೀರು ಹೇಳೋಷ್ಟು ಗುಂಡಿ ಇಲ್ಲ ಅಂತಿದ್ದೆ, ಬಿದ್ದರೆ ಮಾತ್ರ ಕಂತಿ ಹತ್ರ. ಓಕೆ ಗಾಯ್ಸ್, ಇಲ್ಲಿ ನೋಡಿ ನಮ್ಮ ನವೀನ ಇಲ್ಲೇ ಇದ್ದ. ಈಚೆ ಬಾ ಮಗ, ಜಸ್ಟ್ ಒಂದು ಪಿಕ್ ತಗಂತೆ. ಇತ್ತು ಇಲ್ಲಿ ಕಾಂಬತ್ತೆ ಹಂಗಿತ್ತು, ಈಚೆ ಕಾಣು ಗೊತ್ತಾಯ್ತು ನಿಂಗೆ. ಈಗ ಗುಂಡಿ ಇಲ್ಲ ನಮ್ಮ ಗಾಯ್ಸ್, ಇಲ್ಲಿ ನೋಡಿ. ಬಿದ್ದರೆ ಏನಾಗ್ಬೋದು ಹೇಳಿ, ಕಮೆಂಟ್ ಹಾಕಿ. ಬಿದ್ದರೆ ಅಂತ ಅಂತಂದೇಳಿ ಒಂದು ಕಮೆಂಟ್ ಹಾಕೋಕ್ಕಿಲ್ಲ ಅಷ್ಟೇ. ಇದೇ ತೂಗು ಸೇತುವೆ, ಕಣ್ಕಿ ಬೇಳೂರು ತೂಗು ಸೇತುವೆ ಅಂದರೆ ಇದೆ, ಗೊತ್ತಾಯ್ತಾ. ಹಾರ್ ಬೇಡ ಮರೆ ಹಂಗೆಲ್ಲ ಮಾಡಿ ಸಾಯ್ಬೇಡದು. ನೀ ಬಿಡ, ನೀವು ಸಾಕರ್ ಮಂದಿ ಎಂಥರು ಮಾಡು. ನೋಡಿ ಗೈಸ್, ಇದು ನಾನು ಈ ಥರ ಎಲ್ಲ ಪ್ಯಾಕ್ ಮಾಡ್ಕೊಬಂದು ಕಂಡಾರೆಲ್ಲ ಎಂತ ಅಂದ್ಕೊಂಡಿರೋ ಏನೋ ನಮ್ಗೆ ಗೊತ್ತಿಲ್ಲ. ಇದು ನಾನು ನವೀನ. ಕಾಣ್ ಹೋಯ್ ಹಾರಿ ಕಾಣ್, ನೀರಿದ್ರೆ ಮೀನಿದ್ರೆ ಹಿಡ್ಕೊ ಬಂದೇಳಿ. ಫೋಟೋ ತೆಗುವಾ ಸಾಯ್ಬೇಡ, ಇಲ್ಲಿ ಬಾ, ಇಲ್ಲಿ ಬರ್ಸಿ ಫೋಟೋ ತೆಗುವಾ. ಹಾಂ ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಸಿ ಯು, ಟಾಟಾ, ಬಾಯ್. ಲಾಸ್ಟ್ ಒಂದು ಆನ್ ಮಾಡಿಬಿಡಿ, ಮಾಡು ಬಾ. ಸೊ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾನೆ ಇರಿ. ಓಕೆ ಬಾಯ್.